ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ನಾನು ಮೊನ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದಂಥ ವಿಡಿಯೋ. ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ. ಕನ್ನಡದಲ್ಲಿ ಶೂಟ್ ಮಾಡಿದಂಥ ವಿಡಿಯೋ. ನೀವೇನಾದ್ರೂ 15,000-20,000 ರೇಂಜಲ್ಲಿ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ನಾರ್ಮಲ್ ವಿಡಿಯೋ ಆಯ್ತಾ, ಇದೇ ಜನವರಿ 16ನೇ ತಾರೀಕಿನ. ಇದೀಗ ನೀವು ಈ ವಿಡಿಯೋನ ಬೇಕು ಅಂತ ಅಂದ್ರೆ ಇಂಗ್ಲಿಷ್ನಲ್ಲೂ ಕೂಡ ನೋಡ್ಬೋದು. Currently considering acquiring a new smartphone device, specifically one price between 15,000 and 20,000 rupees, the Amazon Republic Day sale is ಬೇಕು ಅಂತ ಅಂದ್ರೆ ಹಿಂದಿಯಲ್ಲೂ ಕೂಡ ನೋಡ್ಬೋದು. Realme ने हाल ही में लॉन्च किए गए Realme Narzo 90 और Narzo 90X इन दोनों स्मार्टफोन्स पर भारी डिस्काउंट मिल रहा है. Aste aqui. Narzo 90. Normalmente o smartphone Português. custa 17.000 rupias, mas durante este período de vendas você pode adquiri-lo efetivamente por 15.999. Spanish. Este teléfono Spanish. tiene una de las baterías más grandes de 7,000 mAh y en su rango el ಕ್ರೇಜಿ ಗುರು. ನಾನು ಈ ಯಾವುದೇ ಡಬ್ಬಿಂಗನ್ನು ಮಾಡಿಲ್ಲ. ಇನ್ಸ್ಟಾಗ್ರಾಮ್ನವರೇ ಆಟೋಮೆಟಿಕ್ಕಾಗಿ AI ಯೂಸ್ ಮಾಡಿಕೊಂಡು ಕನ್ನಡದಿಂದ ಬೇರೆಲ್ಲ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡಿ ಅವರೇ AI ಮುಖಾಂತರ ಡಬ್ ಮಾಡಿದ್ದಾರೆ ಆಯಿತಾ. ಝೀರೋ ಎಫರ್ಟ್, ಯಾವುದೇ ಎಫರ್ಟ್ ಇಲ್ಲದೆ. ಇದೀಗ ನನ್ನ ಈ ವಿಡಿಯೋ ನೀವು ಬೇಕು ಅಂದರೆ ಹಿಂದಿಯಲ್ಲಿ ನೋಡ್ಬೋದು, ಇಂಗ್ಲೀಷು, ಸ್ಪ್ಯಾನಿಷು, ಯಾವ ಭಾಷೆ ಬೇಕು ಹೇಳಿ. ಸೊ ನೆಕ್ಸ್ಟು ಹಿಂದಿ ಆಡಿಯನ್ಸ್ಗೂ ಸಹ ನನ್ನ ಈ ಒಂದು ವಿಡಿಯೋನ ಹಿಂದಿಯಲ್ಲಿ ತೋರಿಸುತ್ತೆ. ಸ್ಪ್ಯಾನಿಷ್ ಆಡಿಯನ್ಸಿಗೆ ಸ್ಪ್ಯಾನಿಷಲ್ಲಿ ತೋರಿಸುತ್ತೆ. ಇಂಗ್ಲೀಷ್ ಆಡಿಯನ್ಸಿಗೆ, ಅಮೆರಿಕಾದಲ್ಲಿ UK ಆಡಿಯನ್ಸ್ಗಳಿಗೆ ಇಂಗ್ಲೀಷಲ್ಲಿ ತೋರಿಸುತ್ತೆ. ಒಂದು ರೀತಿ ಗ್ಲೋಬಲ್ ಆಡಿಯನ್ಸನ್ನು ನೀವು ಪಡ್ಕೊಳ್ಳುವಂಥ ಚಾನ್ಸಸ್ ಈ ಒಂದು AI ಫೀಚರಿಂದ ಬರ್ತಾ ಇದೆ ಆಯಿತಾ. ಇದರ ಜೊತೆಗೆ ಏನು ನಮ್ಮ ವಿಡಿಯೋ ಬೇರೆ ಭಾಷೆಗೆ ಟ್ರಾನ್ಸ್ಲೇಟ್ ಆಗ್ತಾ ಇದೆ, ಬೇರೆ ಭಾಷೆಯ ವಿಡಿಯೋಗಳು ಕೂಡ ನಮ್ಮ ಕನ್ನಡಕ್ಕೂ ಕೂಡ ಟ್ರಾನ್ಸ್ಲೇಟ್ ಆಗ್ತಾ ಇದೆ. ಹಂಗಂತ ನೀವು ಅಂದ್ಕೊಳ್ಳೋಂಗಿಲ್ಲ ನನಗೆಲ್ಲ ಆಡಿಯನ್ಸ್ ಸಿಕ್ಬಿಡ್ತಾರೆ ಅಂತ. ಅಲ್ಲ, ಬೇರೆ ಕ್ರಿಯೇಟರ್ಗಳು ಕೂಡ ನೆಕ್ಸ್ಟ್ ಕನ್ನಡದಲ್ಲಿ ವಿಡಿಯೋನ ನೋಡ್ಬೋದು. ಒಂದು ರೀತಿ ಎಲ್ರಿಗೂ ಅಡ್ವಾಂಟೇಜ್ ಆಗೋ ರೀತಿ ಇದನ್ನು ಮಾಡ್ತಾವ್ರೆ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಮೋಸ್ಟ್ಲಿ ತಮಿಳು, ತೆಲುಗು ಕೂಡ ಬರಬಹುದು. ತಮಿಳು, ತೆಲುಗು, ಹಿಂದಿ ಕಂಟೆಂಟ್ ಕೂಡ ಕನ್ನಡದಲ್ಲಿ ಬರೋಕ್ಕೆ ಶುರು ಆಗಬಹುದು ಆಯಿತಾ. ಇದು ಗೊತ್ತಿಲ್ಲ ನಮ್ಮ ಕನ್ನಡ ಕ್ರಿಯೇಟರ್ಗಳಿಗೆ ಎಷ್ಟು ಒಳ್ಳೆಯದು, ಎಷ್ಟು ನೆಗೆಟಿವ್ ಅಂತ. ಏನು ನಮಗೂ ಕೂಡ ಬೇರೆ ಮಾರ್ಕೆಟ್ಗಳು ಓಪನ್ ಆಗುತ್ತಲ್ವ, ಅದೊಂದು ರೀತಿ ಪ್ಲಸ್ ಪಾಯಿಂಟ್. ನಂಗೆ ಅನ್ನಿಸ್ದಂಗೆ ಯಾರೂ ಕೂಡ ಎದುರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಇದೆಲ್ಲ ನೋಡಿಬಿಟ್ರೆ ನೆಕ್ಸ್ಟ್ ಕ್ರಿಯೇಟರ್ಗಳು ಆಗಬೇಕು. ಈ ದೊಡ್ಡ ದೊಡ್ಡ ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಕಂಪ್ನಿಗಳಿಗೆ ನಾವೇ ಆಗಬೇಕು. ನಮ್ಗೆ ಯಾಕೆ ಅವ್ರು ದುಡ್ಡನ್ನು ಶೇರ್ ಮಾಡಬೇಕು? ಯೂಟ್ಯೂಬ್ ಅವರೆಲ್ಲ ಅವರೇ ಒಂದು AI ಮಾಡೆಲ್ನ ಇಟ್ಟುಬಿಟ್ಟು ಅವರೇ AI ಮುಖಾಂತರ ಎಲ್ಲ ವಿಡಿಯೋ ಮಾಡ್ಕೋಬೋದಲ್ಲ, ಅದನ್ನೇ ಎಲ್ರಿಗೂ ತೋರಿಸ್ಬೋದಲ್ಲ. ಈ ಒಂದು ಕಾಲ ಬಂದರೂ ಬರಬಹುದೇನೋ, ನೋಡ್ಬಿಟ್ರೆ ನಿಜ ಭಯ ಆಗುತ್ತೆ. ಜೊತೆಗೆ ಈ ಟ್ರಾನ್ಸ್ಲೇಷನ್ ಏನು ಆಗ್ತಾ ಇದೆ, ಡಬ್ ಏನು ಆಗ್ತಾ ಇದೆ, ಅದು ಒಂದು ಲೆವೆಲಿಗೆ ಆ್ಯಕ್ಯುರೇಟ್ ಆಗಿದೆ ಆಯಿತಾ. ನಾನು ಇಂಗ್ಲೀಷ್, ಹಿಂದಿ ಈ ಎರಡು ಭಾಷೆ ಅರ್ಥ ಆಗುತ್ತೆ. ಇದರಲ್ಲಿ ನಾನು ನೋಡ್ದಂಗೆ ನನಗೆ ಅದರ ಫ್ಲೂಯೆನ್ಸಿ ಮತ್ತು ಅದು ಮಾತಾಡ್ತಿರೋ ಒಂದು ಆ್ಯಕ್ಸೆಂಟ್ ಎಲ್ಲ ಒಂದು ಲೆವೆಲಿಗೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತು ನನಗೆ ಆಯಿತಾ. ಸೊ ಅರ್ಥ ಆಗುತ್ತೆ, ಹಿಂದಿಯಲ್ಲಿ ನೀವು ನೋಡಿದ್ರು ಅರ್ಥ ಆಗುತ್ತೆ, ಇಂಗ್ಲೀಷಲ್ಲಿ ನೋಡಿದ್ರು ಕೂಡ ಅರ್ಥ ಆಗುತ್ತೆ. ಅರ್ಥ ಆಗ್ತಾ ಇದೆ ಅಂತ ಅಂದರೆ ಅದನ್ನು ಸರಿಯಾಗೋದು ಟ್ರಾನ್ಸ್ಲೇಟ್ ಮಾಡಿ ಡಬ್ ಮಾಡಿದೆ ಅಂತ. ಇದರ ಜೊತೆಗೆ ಲಿಪ್ಸಿಂಕನ್ನು ಕೂಡ ಮಾಡುತ್ತಾ ಇದ್ದ. ಲಿಪ್ಸಿಂಕು AI ಮುಖಾಂತರ ಗೊತ್ತಾಗುತ್ತೆ ಎಷ್ಟೋ ಸಲ. ಲಿಪ್ಸಿಂಕ್, ನೀವೇನು ಇಂಗ್ಲೀಷ್ ಮಾತನಾಡ್ತಾ ಇದ್ರೆ ಇಂಗ್ಲೀಷ್ನೇ ಮಾತಾಡ್ತಾ ಇದ್ದೀರಾ ಅನ್ನೋ ಥರ ಲಿಪ್ಸಿಂಕ್ ಆಗ್ತಾ ಇರುತ್ತೆ. ಕೆಲವೊಂದು ಟೈಮ್ ಅದು ಮಿಸ್ ಹೊಡೆಯುತ್ತೆ ಆಯಿತಾ. ಫೋಟೋಸ್ ಇದ್ದರೆ ಮಿಸ್ ಆಗಿ ನಿಮ್ಮ ಸ್ಕ್ರೀನ್ ಮೇಲೆ ಫೋಟೋಸ್ ಇದ್ದರೆ ಆ ಫೋಟೋನು ಕೂಡ ಲಿಪ್ಸಿಂಕ್ ಮಾಡಿಬಿಟ್ಟಿರುತ್ತೆ ಆಯಿತಾ. ಇದರಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಿದೆ ನಾನು ಮೊನ್ನೆ. ಈ ಫೋಟೋ ಸ್ಯಾಂಪಲ್ ನಾನು ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ಕೂತಿರ್ತೀನಿ, ಆ ಫೋಟೋ ಸ್ಯಾಂಪಲ್ನೂ ಕೂಡ ಲಿಪ್ಸಿಂಗ್ ಮಾಡಿಬಿಟ್ಟಿದೆ ಅದು. ಕನ್ನಡ ಮತ್ತು ಇಂಗ್ಲೀಷ್ ಎರಡನ್ನೂ ಕೂಡ ಅಕ್ಕಪಕ್ಕ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಅದನ್ನು ಕೂಡ ಲಿಪ್ಸಿಂಕ್ ಮಾಡಿಬಿಟ್ಟಿದೆ. ಸೊ ಇನ್ನೂ ಪರ್ಫೆಕ್ಟ್ ಇಲ್ಲ ಲಿಪ್ಸಿಂಕು ಆಯಿತಾ. ಇದರ ಜೊತೆಗೆ ನಾನು ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದರಲ್ಲಿ ಕೆಲವೊಂದು ಮೀಮ್ಸ್ ಆ್ಯಡ್ ಮಾಡಿರ್ತೀವಿ ಮಧ್ಯ ಆಯಿತಾ. ಸೊ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಹೆಂಗೆ ಡಬ್ ಮಾಡಿದೆ ನೀವೇ ನೋಡ್ಕೊಂಬಿಡಿ. ಸೊ ಇಲ್ಲಿ ನೋಡಿ, ನಾನು ಡ್ರಾಪ್ ಟೆಸ್ಟ್ ಮಾಡ್ತಾ ಇದ್ದೆ ನೋಡಿ. ಈಗ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಇದು ಕನ್ನಡ, ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ. ಇಂಗ್ಲೀಷಲ್ಲಿ ನೋಡಿ. That day I saw radiance on their face. I noticed the joy of having achieved. ಹಿಂದಿ कुछ हासिल करने की खुशी झलक रही थी. डिस्प्ले का ग्लास का ಬೆಂಕಿ. ನೆಕ್ಸ್ಟ್ ನೋಡಿ, ಈ ಕೊನೆಗೆ ಇಲ್ಲಿ ಮಾಳವಿಕಾ ಅವ್ರದ್ದು ಒಂದು ವಿಡಿಯೋ ಬರುತ್ತೆ ಆಯಿತಾ. एक बड़ी बात लगती है. अब क्या करेगा आपका हीरो? क्या वो हार मान लेगा? ನೋಡಿ, ಅವರು ಒಂದು ರೀತಿ ಅವ್ರದ್ದು ಫೀಮೇಲ್ ವಾಯ್ಸ್ ಅದು, ಬಟ್ ಅದು ಡಬ್ ಮಾಡಬೇಕಾದ್ರೆ ಮೇಲ್ ವಾಯ್ಸ್ನೇ ಹಾಕ್ಬಿಟ್ಟಿದೆ. ಸೊ ಈ ರೀತಿ ಕೆಲವೊಂದನ್ನು ಮಿಸ್ ಮಾಡುತ್ತೆ, ಲಿಪ್ಸಿಂಕನ್ನು ಮಿಸ್ ಮಾಡುತ್ತೆ. ಫೋಟೋ ಇದ್ರೂ ಕೂಡ ಅದಕ್ಕೆ ಮಿಸ್ ಆಗಿಬಿಟ್ಟು ಲಿಪ್ಸಿಂಕನ್ನು ಆ್ಯಡ್ ಮಾಡಿರುತ್ತೆ. ಸೊ ಈ ರೀತಿ ಕೆಲವೊಂದು ಮಿಸ್ಟೇಕ್ಗಳು ಕೂಡ ಇದೆ. ನಾನು ನಿಮಗೆ ಕೆಲವೊಂದು ಸ್ಯಾಂಪಲ್ನ ತೋರಿಸ್ತೀನಿ. ಬೇರೆ ಭಾಷೆಯ ಒಂದು ವಿಡಿಯೋನ ನಮ್ಮ ಕನ್ನಡಕ್ಕೆ ಡಬ್ ಮಾಡಿದವು ಕೆಲವೊಂದು ಆಯಿತಾ. ಲಿಟ್ರಲಿ ಎಷ್ಟು ಕೆಡದಾಗ ಕೇಳುತ್ತೆ ಅಂತ ಅಂದರೆ, ಇದು ಆ್ಯಕ್ಚುಲಿ ಕನ್ನಡ ಭಾಷೆನ ಅಥವಾ
ಬೇರೆ ಭಾಷೆನ ಏನು ಕೇಳ್ತಾ ಇದೆ, ಏನು ವರ್ಡ್ಸ್ಗಳು ಒಂದು ರೀತಿಗೆ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಡುತ್ತೆ. ಸೊ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನಾನು ನಿಮಗೆ ನೋಡಿ. ಆ್ಯಕ್ಚುಲಿ ಸಾಂಗ್ ಅದು. ಅಮ್ಮ ನನಗೆ ನಿನ್ನ ಸಂಪೂರ್ಣ ಸಂತತಿ ಇಷ್ಟ. ಏನು ಕಾರಣವಿರಬಹುದು? ಅವಳು ಯಾಕೆ ಅನೇಕ ತಲೆಮಾರುಗಳ ಕಾಲದಿಂದಲೂ ತಾಯಿಯ ಕೇಳಿಸ್ಕೊಳ್ಳಿ. ಸ್ಥಾನದಲ್ಲಿ ನಿಂತು ಪೋಷಿಸುತ್ತಾ ಬಂದಿರುವವಳು. ವಾಟ್ ಪ್ರೀತಿಯ ಮನ, ನನ್ನ ಪ್ರೀತಿಯ ಮನ. ಯಪ್ಪ, ಇದು ನೋಡಿ ಆ್ಯಕ್ಚುಲ್ ಸಾಂಗ್ ಇದು. Mami, a mí me gusta tu descendencia entera. ಇದು ಸ್ಪ್ಯಾನಿಷ್ ವರ್ಡನ್ನು ಕನ್ನಡಕ್ಕೆ ಆ ರೀತಿ ಟ್ರಾನ್ಸ್ಲೇಟ್ ಮಾಡಿರೋದು. ಅಮ್ಮ ನನಗೆ ನಿನ್ನ ಸಂಪೂರ್ಣ ಸಂತತಿ ಇಷ್ಟ. ಸ್ಪ್ಯಾನಿಷ್ ಕಾರಣವಿರಬಹುದು? ಸ್ಪ್ಯಾನಿಷ್ ಕ್ರಿಯೇಟರ್ ಯಾರೋ ಸಾಂಗ್ ಹಾಕಿದ್ದಾರೆ, ಅದನ್ನು ಕೂಡ ಟ್ರಾನ್ಸ್ಲೇಟ್ ಮಾಡಿದೆ. ಎಲ್ಲಿ ನೋಡಿ. ಅಮ್ಮ ನನಗೆ ನಿನ್ನ ಸಂಪೂರ್ಣ ಮತ್ತು ಇನ್ನೊಂದು ಫನ್ನಿ ತೋರಿಸ್ತೀನಿ ನೋಡಿ ನಾನು ನಿಮ್ಗೀಗ. ಸೊ ಮೊನ್ನೆ ಸೇವ್ ಮಾಡಿ ಇಟ್ಕೊಂಡೆ ನಾನು. ವಿಡಿಯೋ ಕೆಟ್ಟದಾಗಿದೆ, ಬಟ್ ಸ್ಟಿಲ್ ನೋಡಿ, ಕೇಳಿಸ್ಕೊಳ್ಳಿ. ಕೂತ್ಕೊಳ್ಳಿ 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 ವಿಡಿಯೋ ಬಿಟ್ಟಾಗಿ ವಿಡಿಯೋ ಬ್ಲರ್ ಮಾಡ್ತೀನಿ, ಬಟ್ ಸ್ಟಿಲ್ ಕೂತ್ಕೊಳ್ಳಿ 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 ಸಾಂಗ್ ಕೇಳಿಸ್ಕೊಳ್ಳಿ ಈಗ. ಸ್ಪ್ಯಾನಿಷನ್ನ ಕೂತ್ಕೊಳ್ಳಿ 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 ಅಂತ ಟ್ರಾನ್ಸ್ಲೇಟ್ ಮಾಡಿದೆ. ಓ ಮೈ ಗಾಡ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಿಂಗಾಗುತ್ತೆ ಕತೆ. ಸೊ ಹೌದು, ನೀವು ನೋಡಿದ್ರಲ್ಲ. ಸೊ ಫ್ಯೂಚರ್ ಯೋಚನೆ ಮಾಡಿಕೊಂಡ್ರೆ ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಯಪ್ಪ ದೇವರೇ. ನೆಕ್ಸ್ಟು ನಮಗೂ ಕೂಡ ಕೆಲಸ ಇಲ್ಲದ ರೀತಿ ಕಾಲ ಬಂದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಆಲ್ರೆಡಿ ಈ IT ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳ ಕೆಲಸ ಹೋಗ್ತಾ ಇದೆ, ಮನೆ ಕಳಿಸ್ತಾ ಇದ್ದಾರೆ. 10 ಜನ ಮಾಡೋ ಕೆಲಸನ ಒಂದೇ AI ಮಾಡ್ತಾ ಇದೆ, ಒಬ್ಬರು ಮಾಡೋ ಥರ ಆಗಿದೆ. ಕ್ರಿಯೇಟ್ರ್ಗಳಿಗೆ ನೋಡಿದ್ರೆ ಹಿಂಗೆ ವಾಯ್ಸ್ ಡಬ್ಬು ಬೇರೆ ಭಾಷೆ ನಮ್ಮ ಭಾಷೆಗೆ, ಅದು ನನಗೆ ಅನ್ನಿಸ್ದಂಗೆ ಅಂತ ಇದೇನೂ ಇಲ್ಲ. ಬಟ್ ಸ್ಟಿಲ್ ನಮ್ಮನ್ನೇ AI ಕಂಪ್ಲೀಟಾಗಿ ರೀಪ್ಲೇಸ್ ಮಾಡಿದ್ರು ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಈಗ ಎಲ್ಲದಕ್ಕೂ ರೆಡಿ ಇರಬೇಕಪ್ಪ. ತುಂಬ ಬೇಗ ಟ್ರಾನ್ಸ್ಫಾರ್ಮೇಷನ್ ಆಗ್ತಾಯಿದೆ. ಲಿಟ್ರಲಿ ಲಾಸ್ಟ್ ಒಂದು 2-3 ವರ್ಷ ಮುಂಚೆನೂ ಈ ಲೆವೆಲ್ ಇರಲಿಲ್ಲ AI. ಒಂದು 4 ವರ್ಷ ಮುಂಚೆನ AI ನೋಡಿದ್ರು ಈಗ ನೋಡಿದ್ರು ಎಷ್ಟು ಡಿಫ್ರೆನ್ಸ್, ಎಷ್ಟು ಡ್ರಾಸ್ಟಿಕ್ ಆಗೋದು ಗ್ರೋ ಆಗಿದೆ ಅಂದರೆ, ಮುಂದಿನ 2-3 ವರ್ಷದಲ್ಲಿ, ಮುಂದಿನ ಒಂದು 4-5 ವರ್ಷದಲ್ಲಿ, ಮುಂದಿನ 10 ವರ್ಷದಲ್ಲಿ ಯಾವ ಲೆವೆಲ್ ರೀಚ್ ಆಗ್ಬೋದು ಯೋಚನೆ ಮಾಡ್ಕೊಳ್ಳಿ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಬರುವಂಥ ಎಷ್ಟೋ ವೀಡಿಯೋಗಳಲ್ಲಿ ನಮಗೆ AI ವೀಡಿಯೋ ಯಾವುದು, ರಿಯಲ್ ವೀಡಿಯೋ ಯಾವುದು ಕಂಡುಹಿಡಿಯೋದೇ ಗೊತ್ತಾಗಲ್ಲ, ಕಂಡಿಯೋಕ್ಕೆ ಆಗಲ್ಲ, ಆ ರೀತಿ ಆಗಿಬಿಟ್ಟಿದೆ. ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ರೆಡಿಯಾಗಿರ್ಬೇಕು ನಾವು. ಸ್ಕೇರಿ ಆಗಿದೆ ಮಾತ್ರ. ಇದಿಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.